ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾವು ಚೆನ್ನಾಗಿದ್ದೀವಿ. ತುಂಬ ಕ್ಲೈಮೇಟ್ ಎಲ್ಲ ಸರಿ ಇಲ್ಲ. ಈಗ ಬೆಳಗ್ಗೆ ಬಿಸಿಲಿದ್ರೆ ಸಂಜೆ ಮಳೆ ಇರುತ್ತೆ, ಸಂಜೆ ಬಿಸಿಲಿದ್ರೆ ಬೆಳಗ್ಗೆ ಮಳೆ ಇರುತ್ತೆ. ನೋಡಿ, ಕ್ಲೈಮೇಟ್ ಎಲ್ಲ ಚೇಂಜ್ ಆಗಿ ಮಕ್ಕಳಿಗೆ ಎಲ್ರಿಗೂ ಜ್ವರ ಬರ್ತಾ ಇದೆ, ಬಾಯಿ ಎಲ್ಲ ಕೆಡ್ತಾ ಇದೆ. ನೋಡಿ, ಜ್ವರ ಬಂದು ಕೆಮ್ಮು ಬಾಯಿ ಎಲ್ಲ ಕೆಟ್ಟಿದ್ರೆ ಮತ್ತು ಏನಾದರೂ ಬಿಸಿ ಬಿಸಿ ಚೆನ್ನಾಗಿರೋದು, ಸಾಫ್ಟಾಗಿರೋದು, ರುಚಿ ರುಚಿ ಖಾರ ಖಾರ ಏನು ತಿನ್ಬೇಕನ್ನಿಸಿದ್ರೆ ಈ ಥರ ಒಂದು ದಾಲ್ ಕಿಚಡಿ ಮಾಡ್ಕೊತೀನಿ. ಸಖತ್ತಾಗಿರುತ್ತೆ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ನೋಡಿ, ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನಾನು. 1 ಕಪ್ಪು ಮನೇಲಿರೋ ನಾರ್ಮಲ್ ಅಕ್ಕಿ, ಡೈಲಿ ಮಾಡ್ತಿರಲ್ಲ ಆ ಅಕ್ಕಿನೇ ತೊಗೊಳ್ಳಿ. ಮತ್ತು ಸಾಫ್ಟಾಗಿ ಬೇಯಿಸ್ಕೋಬೇಕಷ್ಟೇ. ನೀವು ರೇಷನ್ ಅಕ್ಕಿನೂ ತೊಗೋಬೋದು, ಇಲ್ಲ ಮೋದಿ ಅಕ್ಕಿನೂ ತೊಗೋಬೋದು. ನಾವು ನಾರ್ಮಲ್ ಅಕ್ಕಿ ತೊಗೊಂಡಿದ್ದೀನಿ. ಸೋನಾ ಮಸೂರಿ ಅಕ್ಕಿ ಇದೆ 1 ಕಪ್ಪಷ್ಟು. ನೋಡಿ, 1 ಕಪ್ಪಷ್ಟು ಅಕ್ಕಿ ತೊಗೊಂಡ್ರೆ ಒಂದು ಸ್ವಲ್ಪ ಕಮ್ಮಿ ಕಪ್ಪಲ್ಲಿ 3/4 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಯಾವುದಾದ್ರು ಸ್ಕಿಪ್ ಮಾಡ್ಬೋದು ಬೇಳೆಗಳು. ಬರೀ ತೊಗರಿಬೇಳೆ ಅಕ್ಕಿಯಲ್ಲೂ ಮಾಡ್ಕೋಬೋದು. ಇದು ಕಿಚಡಿ ತುಂಬ ಹೆಲ್ದಿ ಫ್ರೆಂಡ್ಸ್, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಚಿಕ್ಕ ಮಕ್ಕಳಿಗೆ 1 ವರ್ಷದ ಒಳಗಿನ ಮಕ್ಕಳು ಇರ್ತಾವೆ ನೋಡಿ, ಅವಕ್ಕೆ ಈ ಥರ ಬೇಯಿಸ್ಬಿಟ್ಟು ಸಾಫ್ಟಾಗಿ ತುಪ್ಪ ಹಾಕ್ಬಿಟ್ಟು ತಿನ್ನಿಸಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹೆಲ್ದಿ ಕೂಡ, ಮಕ್ಕಳಿಗೆ ಹೊಟ್ಟೆ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಇದು ಕಿಚಡಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈಗೆಲ್ಲ ಕ್ಲೈಮೇಟ್ ಸರಿ ಇಲ್ಲವಲ್ವ, ಏನಾದರೂ ಹೀಗೆ ಬಿಸಿ ಬಿಸಿ ತಿಂದು ಮಲಗಬೇಕು ಅನ್ನಿಸ್ತದಲ್ವ, ಈ ಥರ ಮಾಡ್ಕೊತೀನಿ. ಸಖತ್ತಾಗಿರುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಧೂಳೆಲ್ಲ ಹೋಗೋವರೆಗೂ ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕು. ಅಕ್ಕಿ ಮತ್ತು ಬೇಳೆ ಎಷ್ಟು ಚೆನ್ನಾಗಿ ತೊಳ್ಕೊತೀರಾ ಅಷ್ಟೆಲ್ಲ ಮೇಲ್ಗಡೆ ಇರೋದು ಎಲ್ಲ ನೊರೆ ಎಲ್ಲ ಹೋಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ. ಫಸ್ಟು ನೀವು ಹೊಸ ರೆಸಿಪಿಗಳು, ಆರೋಗ್ಯದ ರೆಸಿಪಿಗಳೆಲ್ಲ ಬರುತ್ತೆ ನೋಡಿ ಫ್ರೆಂಡ್ಸ್. ನೋಡಿ, ಈಗ ನಾನು ಅಕ್ಕಿಗೆ ಎಷ್ಟು ಅಕ್ಕಿ ತೊಗೊಂಡಿನಿ ಅದ್ರ ಡಬಲ್ ಅಷ್ಟು ನೀರು ಹಾಕಿದ್ದೀನಿ. 4 ಗ್ಲಾಸ್ ನೀರು ಹಾಕಿದ್ದೀನಿ. ಈಗ 2ರಿಂದ ಒಂದು ಸಣ್ಣ ಚಿಕ್ಕ 2ರಿಂದ 3 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಚಿಟಿಕೆಯಷ್ಟು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಅರಿಶಿಣ. ಯಾಕೆಂದರೆ ಹೆಲ್ತಿಗೆ ಒಳ್ಳೆಯದು. ತುಂಬ ಹುಷಾರಿಲ್ಲದೆ ಇದ್ದಾಗ, ಜ್ವರ ಬಂದಾಗ, ಬಾಯಿ ಕೆಟ್ಟದಾಗ ಸ್ವಲ್ಪ ಅರಿಶಿಣ, ಉಪ್ಪು, ಖಾರ ಸ್ವಲ್ಪ ಜಾಸ್ತಿ ತಿಂದರೆ ಬೇಗ ಬಾಯಿ ಇದೆಲ್ಲ ಕೈಯೆಲ್ಲ ಹೋಗುತ್ತೆ ಫ್ರೆಂಡ್ಸ್. ನೋಡಿ, ಈಗ ನಾನು ಎಣ್ಣೆ, ಅರಿಶಿನ ಮತ್ತು ಟೊಮೊಟೊ ಅಕ್ಕಿ ಬೇಳೆ ಜೊತೆ ಹಾಕಿ 5 ವಿಸಿಲ್ ಹೊಡೆಸ್ಕೋಬೇಕು. 4ರಿಂದ 5 ವಿಸಲ್ ಕೂಗಿಸ್ಕೊಂಬನ್ನಿ. ಎಷ್ಟು ಸಾಫ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ. ಒಗ್ಗರಣೆಗೆ ನೋಡಿ, ನಾನು ಚಿಕ್ಕದೊಂದು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಜಜ್ಜಿಬಿಟ್ಟು ಒಗ್ಗರಣೆ ಹಾಕೋದು. ಮತ್ತು ತೊಗೊಂಡಿದ್ದೀನಿ ಹಸಿಮೆಣ್ಸಿಗೆ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 3, ಮತ್ತು ಕಾಜು ತೊಗೊಂಡಿದ್ದೀನಿ. ನಿಮ್ದು ಆಪ್ಷನಲ್ಲು ಬೇಕಾದರೆ ಹಾಕೋರಿ, ಇಲ್ಲಂದು ಬಿಡಿ. ಹಿಂಗೆ ತೊಗೊಂಡಿದ್ದೀನಿ. ಈಗ ನೋಡಿ, ನಾನು 5 ವಿಸಿಲ್ ಕೂಗಿಸ್ಕೊಂಬಂದಿದ್ದೀನಿ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ಮೇಲ್ಗಡೆ ಟೊಮೊಟೊ ಸಿಪ್ಪೆ ಎಲ್ಲ ತೆಗೆದು ಹಾಕಿ. ಈ ಥರ ಮೇಲ್ಗಡೆ ಸಿಪ್ಪೆಗಳೆಲ್ಲ ಬಿಸಿ ಇರುತ್ತೆ, ನಿಧಾನಕ್ಕೆ ಒಂದು ಸ್ಪೂನ್ಲೇ ತೆಗಿಬೋದು. ಸ್ಪೂನ್ಲಿ ಬೇಗ ಬರಲ್ಲ ಅಂತಂದು ನಾನು ಕೈಲೇ ತೆಗಿತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಸಾಫ್ಟಾಗಿ ಮಾಡ್ಕೊಳ್ಳಿ. ಟೊಮೊಟೊ ಮತ್ತು ಬೇಳೆ ಅಕ್ಕಿ ಎಲ್ಲ ನೀಟಾಗಿ ಸಾಫ್ಟ್ ಆಗಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿ, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಜ್ವರ ಬಂದಾಗ ಹೊಟ್ಟೆ ಎಲ್ಲ ಕೆಟ್ಟಿರುತ್ತೆ ನೋಡಿ, ಅವರಿಗೆ ತುಂಬ ಒಳ್ಳೆಯದು. ವಯಸ್ಸಾದವ್ರಿಗೆ ಈ ಥರ ಮಾಡಿಕೊಡಿ, ಹೊಟ್ಟೆ ತುಂಬ ತಿಂದು ಮಲಗ್ತಾರೆ. ತುಂಬ ಹೆಲ್ದಿ ಇರುತ್ತೆ, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ನೋಡಿ, ಈ ಥರ ನುಣ್ಣಗೆ ಟೊಮೊಟೊ ಮತ್ತು ಬೇಳೆ ಎಲ್ಲ ಸಾಫ್ಟಾಗಿ ಮಾಡ್ಕೊಳ್ಳಿ. ಎಲ್ಲ ಒಂದೇ ಹದ ಆಗಬೇಕು. ಟೊಮೊಟೊ ಎಲ್ಲ ಮ್ಯಾಶ್ ಆಗಬೇಕು. ಮ್ಯಾಶರಲ್ಲಿ ಮಾಡ್ಕೋಬೋದು. ಮ್ಯಾಶರ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ, ಪೂರ್ತಿ ನುಣ್ಣಗಾಗ್ಬಿಡುತ್ತೆ. ಬಾಯಿ ಮಧ್ಯಕ್ಕೆ ಏನು ಬೇಳೆನೂ ಸಿಗೋಲ್ಲ, ಅಕ್ಕಿನೂ ಸಿಗೋಲ್ಲ. ಈ ಥರ ಸೌಟ್ಲೇ, ಸಾಂಬಾರು ಸೌಟ್ ಇರುತ್ತಲ್ಲ ಅದರಲ್ಲೇ ಚೆನ್ನಾಗಿ ಹಿಂದ್ಗಡೆಯಿಂದ ಪ್ರೆಸ್ ಮಾಡ್ಕೋತಾ ನೀಟಾಗಿ ಸಾಫ್ಟಾಗಿ ಮಾಡ್ಕೊಳ್ಳಿ. ಯಾಕಂದರೆ 5 ವಿಸಲ್ ಕೂಗಿಸ್ಕೊಂಬಂದಿದ್ದೀವಲ್ಲ, ತುಂಬ ಸಾಫ್ಟಾಗಿ ಆಗಿಬಿಟ್ಟಿರುತ್ತೆ ಅದು. ಸ್ವಲ್ಪ ಈ ಕೈ ಆಡಿಸಿದ್ರೆ ಎಲ್ಲ ಮ್ಯಾಶ್ ಆಗಿಬಿಡುತ್ತೆ. ನೋಡಿ, ಸಖತ್ತಾಗಿ ಬಂದಿದೆ ಅಲ್ವಾ ಬೇಳೆ ಅಕ್ಕಿ ಬೆಂದಿರೋದು. ನೋಡಿ, ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. 2 ಸ್ಪೂನ್ ತುಪ್ಪ, 2 ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. ಮತ್ತು ನಿಮಗೆ ಜಾಸ್ತಿ ತುಪ್ಪದಲ್ಲಿ ಬೇಕಂದ್ರೆ ತುಪ್ಪದಲ್ಲೇ ಹಾಕೋಬೋದು. ನಾನು ಎಣ್ಣೆನೂ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಜೀರಿಗೆ, ಸಾಸಿವೆ ಹಾಕೋತಾ ಇದ್ದೀನಿ. ಚಟಪಟ ಅಂತ ಸಿಡಿಬೇಕು. ಒಗ್ಗರಣೆ ಯಾವ ಸ್ಟ್ರಾಂಗ್ ಹಾಕಿ ಕಿಚಡಿಗೆ ಈ ಥರ ದಾಲ್ ಕಿಚಡಿ ಮಾಡಿದ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಮನೆಯೆಲ್ಲ ಘಮ ಅನ್ನುತ್ತಿರುತ್ತೆ. ಸಂಜೆ ಅಂತೂ ಬಿಸಿ ಬಿಸಿ ತಿಂದ್ಬಿಟ್ಟು ಮಲ್ಕೊಂಡ್ರೆ ಬೆಚ್ಚಗೆ ಎಲ್ಲ ಮೈಯೆಲ್ಲ ನೀರು ಬಿಡುತ್ತೆ ನೋಡಿ. ಜ್ವರ ಬಂದವರಿಗೆ ತುಂಬ ಒಳ್ಳೆಯದಿದ್ದು, ಮಾಡಿಕೊಡಿ. ಮಕ್ಕಳಿಗೆ, ಹಿರಿಯರಿಗೆ, ಎಲ್ಲರಿಗೂ ಒಳ್ಳೆಯದಿದ್ದು, ಜ್ವರ ಬಂದವರಿಗೆ ಅಂತಲ್ಲ. ಈ ಕ್ಲೈಮೇಟಿಗೆ ತಂಪು ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಈ ಥರ ಕಿಚಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಬಾಯಿಗೆ. ನೋಡಿ, ಎಣ್ಣೆ, ಜೀರಿಗೆ, ಸಾಸಿವೆ ಎಲ್ಲ ಚಟಪಟ ಸಿಡಿದ ಮೇಲೆ ಬೆಳ್ಳುಳ್ಳಿ, ಕರಿಬೇವು ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ನೀವು ಜಾಸ್ತಿ ಹಾಕೋಬೋದು. ಇದರಲ್ಲಿ ಸ್ಪೈಸಸ್ನು ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಸ್ಪೈಸಸ್ ಹಾಕಿಲ್ಲ.
ನೀವು ಇದು ಮೆಣಸು ಚಕ್ಕೆ ಲವಂಗ ಎಲ್ಲ ಹಾಕೋಬೋದು. ನಾನು ಹಾಕೋತಾ ಇಲ್ಲ, ಬರೀ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ನಿಮ್ಗೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಹಸಿಮೆಣ್ಸಿನ್ಕಾಯಿ ಕಾಜು ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲರ್ ಬರೋವರೆಗೂ ಹುರ್ಕೋಬೇಕು ಫ್ರೆಂಡ್ಸ್. ಎಲ್ಲ ಚಟಪಟ ಅಂತ ಸಿಡಿಬೇಕು ನೋಡಿ ಫ್ರೆಂಡ್ಸ್. ಕರಿಬೇವು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಸಿಮೆಣ್ಸಿನ್ಕಾಯಿ ನೋಡಿ ಎಲ್ಲ ಚೆನ್ನಾಗಿ ಬೆಂದು ಬಿಡಬೇಕು. ಆ ಥರ ಒಗ್ಗರಣೆ ಹಾಕ್ಕೊಳ್ಳಿ, ತಿನ್ನೋಕೆ ಚೆನ್ನಾಗಿರುತ್ತೆ ಕಿಚಡಿಯಲ್ಲಿ. ನೀವು ಖಾರ ಬೇದ್ರೆ ಹಾಕೊಂಡು ಮಾಡ್ಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ, ನೀವು ಏನು ಬೇಕಾದ್ರೆ ಯಾವ್ದು ರುಚಿ ತಕ್ಕಂತೆ ನೀವು ಹಾಕೋಬೋದು. ನೋಡಿ ಚೆನ್ನಾಗಿ ಕಲರ್ ಬರೋವರೆಗೂ ಕಾಜು ಮತ್ತು ಹಸಿಮೆಣ್ಸಿನ್ಕಾಯಿ ಘಮ ಜೋರಾಗಿರಬೇಕು ಫ್ರೆಂಡ್ಸ್, ಅಂದ್ರೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ನೀವು ಯಾವ ಥರ ಕಿಚಡಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ತುಂಬ ವೆರೈಟಿಯಲ್ಲಿ ಮಾಡ್ತಾರೆ ಕಿಚಡಿ, ಒಂದೇ ಥರ ಎಲ್ಲ. ನಾನು ತುಂಬ ವೆರೈಟಿಯಲ್ಲಿ ಮಾಡ್ತೀನಿ, ಬೇಕಂದರೆ ಎಲ್ಲನೂ ತಿಳಿಸ್ತಾ ಇರ್ತೀನಿ, ಕಮೆಂಟಲ್ಲಿ ತಿಳಿಸಿ. ನೋಡಿ ಸಿಂಪಲಾಗಿ ಈಸಿಯಾಗಿ ಮನೇಲಿರೋ ಸಾಮಗ್ರಿಗಳನ್ನು ಬಳಸ್ಕೊಂಡು ತುಂಬ ಚೆನ್ನಾಗಿ ಮಾಡ್ಕೋಬೋದು ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ಎಲ್ಲ ಕಾಜು ಹಸಿಮೆಣ್ಸಿನ್ಕಾಯಿ ಕಲರ್ ಚೇಂಜ್ ಆದಮೇಲೆ ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಅದು ಹಾಕೋತಾ ಇದ್ದೀನಿ. ಇದು ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಅಂದರೆ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ನೋಡಿ ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗಂತೂ ತುಂಬ ಒಳ್ಳೆಯದು, ಹೆಲ್ತಿಗೆ ಡೈಜೆಷನ್ಗೆ ತುಂಬ ಒಳ್ಳೆಯದು. ಈ ಥರ ಆರಾಮ್ ತಪ್ಪದಾಗೆ ಹಿಂಗಿನ ಒಗ್ಗರಣೆ ಹಾಕಬೇಕು, ಚೆನ್ನಾಗಿ ಆರೋಗ್ಯಕ್ಕೆ ಒಳ್ಳೆಯದು. ಚಿಟಿಕೆ ಅರಿಶಿನ ಹಾಕೋತಾ ಇದ್ದೀನಿ. ಅಲ್ಲಿ ಅಕ್ಕಿ ಬೇಳೆದಲ್ಲೂ ಕುಕ್ಕರಲ್ಲೂ ಹಾಕ್ಕೊಂಡಿದ್ದೆ ಅರಿಶಿನ. ಇಲ್ಲಿ ಸ್ವಲ್ಪ ಕಲರ್ ಒಗ್ಗರಣೆ ಕಲರ್ ಬರಲಿ ಅಂತಂದು ಸ್ವಲ್ಪ ಚಿಟಿಕೆ ಇಟ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ನೀವು ಅರಿಶಿನ ಜಾಸ್ತಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಚೆನ್ನಾಗಿ ಒಗ್ಗರಣೆ ಎಲ್ಲ ಕರೆಕ್ಟಾಗಿ ಹುರ್ಕೊಳ್ಳಿ. ಆಮೇಲೆ ನೋಡಿ ಗ್ಯಾಸ್ ಮೇಲೆ ಕುಕ್ಕರ್ ಇಡ್ತಾ ಇದ್ದೀನಿ, ಅದೇ ಬೇಳೆ ಬೇಯಿಸ್ಕೊಂಡು ಕುಕ್ಕರು. ಈಗ ನೋಡಿ ಒಗ್ಗರಣೆ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಅದರಲ್ಲಿ ಚೆನ್ನಾಗಿ ಒಗ್ಗರಣೆ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್. ಇಷ್ಟು ಘಮ ಬರ್ತಿತ್ತು ಅಂದರೆ ಸಖತ್ತಾಗಿತ್ತು ಮಾತ್ರ, ಹಾಗೆ ತಿನ್ನಬೇಕು ಅನ್ನಿಸ್ತಾ ಇದ್ದಾರೆ. ಬಾಯಲ್ಲೆಲ್ಲ ನೀರು ಬರ್ತಾಯಿದೆ ನೋಡಿ. ಈ ಕ್ಲೈಮೇಟಿಗೆ ಹೇಳಿ ಮಾಡಿಸಿದ ಡಿಶು ಕಿಚಡಿ, ಇದು ದಾಲ್ ಕಿಚಡಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಬಿಸಿ ಬಿಸಿ ಈಗ ರೊಟ್ಟಿ ಚಪಾತಿ ಮುದ್ದೆ ಏನು ತಿನ್ನೋಕ್ಕೆ ಮನಸ್ಸೇ ಬರಲ್ಲ. ಈ ಥರ ಬಿಸಿ ಬಿಸಿಯಾಗಿ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈಗ ಎಷ್ಟು ಬೇಕಷ್ಟು ಒಗ್ಗರಣೆ ಎಲ್ಲ ಫಸ್ಟ್ ಒಗ್ಗರಣೆ ಹಾಕ್ಕೊಡಿ ಬೇಳೆಗೆ. ಒಗ್ಗರಣೆ ಎಲ್ಲ ಮಿಕ್ಸ್ ಆದಮೇಲೆ ನಿಮ್ಗೆ ಎಷ್ಟು ಬೇಕು, ಯಾವ ಹದಕ್ಕೆ ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಎಷ್ಟು ತೆಳು ಬೇಕು, ಎಷ್ಟು ಗಟ್ಟಿ ಬೇಕು ಅದನ್ನು ನೋಡಿಕೊಂಡು, ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮ್ಮ ಹತ್ರ ಕೊತ್ತಂಬರಿ ಇದ್ದರೆ ಕೊತ್ತಂಬರಿನೂ ಆ್ಯಡ್ ಮಾಡ್ಕೊಳ್ಳಿ. ನಾನು ಕೊತ್ತಂಬರಿ ಹಾಕಿಲ್ಲ, ನೀವು ಕೊತ್ತಂಬರಿನೂ ಆ್ಯಡ್ ಮಾಡ್ಕೋಬೋದು. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್. ಟಪ ಟಪ ಅಂತ ಚೆನ್ನಾಗಿ ಕುದಿಬೇಕು ನೋಡಿ, ಸಿಡಿತಾ ಇರಬೇಕು, ಆ ಥರ ಕುದಿಬೇಕು ನೋಡಿ. ಈ ಹದಕ್ಕೆ ಬಂದರೆ ವಾವ್, ನೋಡಿ ಅಷ್ಟು ಸಖತ್ತಾಗಿದೆ ಅಲ್ವಾ, ಏನು ಹದ ಬಂದಿದೆ ನೋಡಿ. ಕಿಚಡಿ ದಾಲ್ ಕಿಚಡಿ ಇದನ್ನು ನೋಡೋಕ್ಕೆ ಚೆಂದ, ಅಂದರೆ ತಿನ್ನೋಕ್ಕೆ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ. ಬಾಯಿ ಎಲ್ಲ ಕೆಟ್ಟಿರುತ್ತೆ ನೋಡಿ, ಇವರಿಗೆ ತುಂಬ ರುಚಿಯಾಗಿ ಹತ್ತು ಬಿಡುತ್ತೆ ಇದು. ಈ ಥರ ಮಾಡಿಕೊಡಿ ಯಾರಿಗಾರು ಹುಷಾರು ತಪ್ಪಿದ್ರೆ. ಮಕ್ಕಳಿಗಂತೂ ಕ್ಲೈಮೇಟ್ ಚೇಂಜ್ ಆಗಿ ತುಂಬ ಆರಾಮ್ ತಪ್ಪಿದೆ. ಎಲ್ಲ ಮಕ್ಕಳಿಗೆ ಈ ಥರ ಬಿಸಿ ಬಿಸಿ ಕೊಟ್ಟರೆ ಅವ್ರಿಗೆ ಶಕ್ತಿ ಬರುತ್ತೆ ಮತ್ತು ಹೊಟ್ಟೆನೂ ತುಂಬುತ್ತೆ, ಚೆನ್ನಾಗಿ ನಿದ್ದೆನೂ ಬರುತ್ತೆ. ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಘಮ ಅಂತೂ ಅಲ್ಟಿಮೇಟಾಗಿತ್ತು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಮಾಡಿ ಮನೆಯಲ್ಲೆಲ್ಲ ತಿನ್ನಿಸಿ ಆರಾಮಾಗಿರಿ. ಕ್ಲೈಮೇಟ್ ಸರಿ ಇಲ್ಲ, ಒಮ್ಮೆ ಬಿಸಿಲು ಒಮ್ಮೆ ಮಳೆ ಆಗುತ್ತೆ. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ, ಬಿಸಿ 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 ಹೇಗೆ ಕಾಣಿಸ್ತಿದೆ ನೋಡಿ, ಸಖತ್ತಾಗಿದೆ ಅಲ್ವಾ. ನೋಡಿ ನಿಮ್ಗೆ ರುಚಿಗೆ ತಕ್ಕಷ್ಟು ಖಾರ ಉಪ್ಪು ವೇರಿಯೇಷನ್ ಮಾಡ್ಕೋಬೋದು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ನೋಡಿಕೊಂಡು ಮಾಡ್ಕೊಳ್ಳಿ. ಒಂದು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ತುಂಬ ಹೆಲ್ದಿ, ತುಂಬ ಆರೋಗ್ಯಕ್ಕಂತೂ ಒಳ್ಳೆಯದು. ಚಿಕ್ಕ ಮಕ್ಕಳಿಗಂತಲ್ಲ, ದೊಡ್ಡವರು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ನಿಮ್ಮ ಸಪೋರ್ಟ್ ಇರಲಿ.